ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ಇವತ್ತು ನಮ್ಮ ವೈನಿ ಬಂದಿದ್ರಿ, ಅವ್ರ ಕಡೆಯಿಂದ ನಾನು ಇವತ್ತು ಶೇಂಗಾ ಚಿಕ್ಕಿ ಮಾಡ್ಸಾಕತ್ತೀನಿ. ಇವತ್ತು ಹೆಂಗೆ ಮಾಡ್ತಾರ ನೋಡೋಣ ಬರ್ರಿ. ಶೇಂಗಾ ಚಿಕ್ಕಿ ಬನ್ನಿರಿ, ಮಾಡ್ರಿ ಹೆಂಗೆ ಮಾಡ್ತೀರಿ ಶೇಂಗಾ ಚಿಕ್ಕಿ. ಈಗ ಒಂದು ಪಾತ್ರೆ ಇಟ್ಕೊಂಡು ಆಮೇಲೆ ಶೇಂಗಾ ಕಾಳು ಹುರ್ಕೋಬೇಕ್ರಿ. 2 ಬೌಲ್ ಇದೆ ರೀ ಇದು. ಅಂದ್ರೆ 2 ಕಪ್ ಶೇಂಗಾ ಕಾಳಿಗೆ 2 ಕಪ್ ಸಕ್ಕರೆ ಹಾಕೋಬೇಕು ರೀ. ಬೆಲ್ಲ ಆದರೂ ಹಾಕೋಬೋದು ರೀ. ಆದರೆ ಬೆಲ್ಲದಕ್ಕಿಂತ ಸಕ್ಕರೆ ಚೆನ್ನಾಗಿರುತ್ತೆ ರೀ. ಒಂದು 5 ರಿಂದ 6 ನಿಮಿಷ ಹುರಿದ್ರೆ ಆಯ್ತಲ್ಲ. ಅಂದ್ರೆ ಕಲರ್ ಚೇಂಜ್ ಆಗುತ್ತೆ ರೀ. ಸಿಪ್ಪೆ ಬಿಡ್ಬೇಕು ರೀ. ಸಿಪ್ಪೆ ಎಲ್ಲ ತೆಗಿಬೇಕಲ್ರಿ. ಇದನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ನಡೀತೈತೆ, ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಡೀತೈತೆ? ಹೈ ಫ್ಲೇಮಲ್ಲಿ ಇಟ್ಟರೆ ಸರಿ ಟೇಸ್ಟ್ ಸರಿ ಬರಲ್ರಿ. ಮೀಡಿಯಂ ಕಾಳು ಹಸಿ ಹತ್ತತ್ತಲ್ರಿ ಬಾಯಲ್ಲಿ. ಮೇಲೆ ಮಾತ್ರ ಹುರಿದ್ಬಿಡ್ತಾವೆ, ಒಳಗೆ ಹಸಿ ಉಳಿತಾವ್ರಿ. ಅದಕ್ಕೆ ಲೋ ಫ್ಲೇಮಲ್ಲಿ ಇಟ್ಟೆ ಹುರಿಬೇಕು ರೀ. ಇವಾಗ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ, ತುಂಬ ಚೆನ್ನಾಗಿ ಹುರಿದಿದ್ದಾವೆ. ಚಟಪಟ ಸೌಂಡ್ ಬರ್ತಾ ಇದೆ. ಇವಾಗ ತೆಗೆದುಬಿಡ್ತೀವಿ. ಹುರಿದಿರುವಂಥ ಶೇಂಗಾ ಕಾಳನ್ನ ಮರಕ್ಕೆ ಹಾಕಿ ಬೌಲ್ನ ತೆಗೆದುಬಿಡ್ತೀವಿ. ನೀವು ಪೂರ್ತಿ ತಣ್ಣಗಾಗ್ಬೇಕಲ್ರಿ? ಹಾಂ, ಪೂರಾ ತಣ್ಣಗಾಗ್ಬೇಕ್ರಿ. ಅಂದ್ರೆ ಚೆನ್ನಾಗಿ ಪಳಕ್ ಕೂಸ್ತಾವ್ರಿ ಇವು. ಅಂದರೆ ಶೇಂಗಾ ಕಾಳು ಚೆನ್ನಾಗಿ ನೀಟಾಗಿ ಹುರ್ಕೋಬೇಕ್ರಿ. ಹುರ್ಕೊಂಡ್ರೆ ಮಾತ್ರ ಅದು ಬಾಯಲ್ಲಿ ರುಚಿ ಟೇಸ್ಟ್ ಬರುತ್ತ್ರಿ. ಆಮೇಲೆ ಪಾಕ ಒಂದೇಳೆ ಪಾಕ ಬರ್ಬೇಕ್ರಿ. ಈ ತರ ನೋಡಿದ್ರೆ ಎಳಿ ಬರ್ಬೇಕ್ರಿ. ಅಂದ್ರೆ ಕರೆಕ್ಟ್ ಆಗಿ ಬರುತ್ತ್ರಿ. ಅದು ಬಾಳ ತಕ ಬಿಟ್ಬಿಟ್ರಿ ಅಂದ್ರೆ ನೀವು ಬಾಂಡ್ಲಿಯಲ್ಲಿ ಗಟ್ಟಿಯಾಗಿ ಬಿಡುತ್ತೆ. ಗಟ್ಟಿಯಾಗಿ ಇಟ್ರೆ ಮುರಿಯಲ್ಲರ ಅದು ಕಲ್ತರ. ನಂದು ಒಂದು 2-3 ಸಲ ಹಂಗೆ ಆಗೈತ್ರಿ. ಎಷ್ಟಾಗೆ ಬರ್ಬೇಕಂದ್ರ ಎಳಿ ನೋಡ್ಕೊಂಡೆ ಹಾಕ್ಬೇಕ್ರಿ. ಇವಾಗ ಶೇಂಗಾ ಕಾಳು ಆರಿದಾವ್ರಿ. ಈಗ ಈ ತರ ಪಳಕ್ ಮಾಡ್ಕೋಬೇಕ್ರಿ ಕಲ್ಲಿಲೆ. ಬೇಕಂದ್ರೆ ನಾವು ಇದನ್ನೆಲ್ಲ ಇದು ಮಾಡಿಬಿಟ್ಟು ಮಿಕ್ಸಿಗೇನು ಹಾಕೋಬೋದ್ರಿ. ನಮ್ಮ ಮಿಕ್ಸಿಗೆ ಬೇಡ ಅಂತೇಳಿ ಬರೀ 2 ಥರ ಪಳಕಾಗಲಿ ಮಿಕ್ಸಿಗೆ ಹಾಕಿ ಮಾಡಿದ್ರೆ ಸಣ್ಣ ಪೌಡ್ರ್ ಥರ ಆಗುತ್ತೆ ರೀ. ಅದನ್ನು ಚೆನ್ನಾಗಾಗುತ್ತೆ ರೀ. ಆದರೆ ಇದೊಂದು ಥರ ಟೇಸ್ಟ್ ಇರುತ್ತಂತೇಳಿ ಈ ಥರ ಮಾಡಬೇಕು. ನಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ಹಂಗೆ ಮಾಡ್ಕೋಬೋದು. ಯಾವ ಥರ ಬೇಕಂದ್ರೆ ಮಾಡ್ಕೋಬೋದು. ಸಣ್ಣ ಬೇಕಂದ್ರೆ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿಕೊಂಡು ಮಾಡ್ಕೋಬೋದು ರೀ. ಬಿಡಿಸ್ಬೇಕ್ರಿ. ಸಿಪ್ಪಿ ಎಲ್ಲ ಬಿಡಿಸ್ರಿ, ವೈಟ್ ಆಗ್ಬೇಕ್ರಿ ಇದು. ಇವಾಗ ಎಲ್ಲ ಪಳಕಾಗಿದ್ದಾವ್ರಿ. ಕೇರ್ಬಿಟ್ಟು ಈಗ ನಾವು ಶೇಂಗಾದ ಕಾಳು ಹುರಿದು ಸಿಪ್ಪೆ ತೆಗೆದು ಬೇಳೆ ಮಾಡ್ಕೊಂಡ್ ಬಂದೀವ್ರಿ. ಈಗ ಇದಕ್ಕೆ ಎಷ್ಟು ಶೇಂಗಾದ ಕಾಳಿಗೆ ಎಷ್ಟು ಸಕ್ಕರೆ ಹಾಕ್ಬೇಕ್ರಿ? 2 ಬೌಲ್ ಶೇಂಗಾ ಕಾಳಿಗೆ ರೀ 2 ಬೌಲ್ ಸಕ್ಕರೆ ಹಾಕ್ಬೇಕು. ಅಂದ್ರೆ ಸಮಾನ ಹಾಕ್ಬೇಕ್ರಿ. ಏನ್ ನೀರ್ ಏನ್ ಹಾಕಂಗಿಲ್ರಿ, ತುಪ್ಪ ಹಾಕಂಗಿಲ್ರಿ. ಬರೀ 2 ಮಾತ್ರ ರೀ. 2 ಹಾಕೊಂಡು ಮುಗಿತ್ರಿ. ಈಗ ಒಂದು ಪಾತ್ರೆ ಇಟ್ಕೊಂಡ್ರಿ. ಇವಾಗ 2 ಬೌಲ್ ಸಕ್ಕರೆ ಹಾಕ್ಬೇಕ್ರಿ. ನಾವು ಯಾವ ಕಪ್ಪಿಲೆ ಶೇಂಗಾದ ಕಾಳು ತೊಗೊಂಡಿರ್ತೀವಿ ಆ ಕಪ್ಪಿಲೆ ಸಕ್ಕರೆ ಹಾಕೋಬೇಕ್ರಿ. ಹಾಂ ರೀ. ಇದಕ್ಕೆ ಎಣ್ಣೆ ತುಪ್ಪ ಏನು ಬೇಡ ರೀ. 2 ಪದಾರ್ಥದಿಂದ ಮಾಡುವಂಥ ರೆಸಿಪಿ ಅಲ್ರಿ ಇದು. ಹಾಂ ರೀ. ಇನ್ನು ಸಿಹಿ ಜಾಸ್ತಿ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕೋಬೋದ್ರಿ. ಆಮೇಲೆ ಇದು ಒಟ್ಟ ಕೈ ಬಿಡ್ಲಾರ್ದೆ ತಿರುಗಬೇಕ್ರಿ. ಇದಕ್ಕೆ ನೀರ ತುಪ್ಪ ಏನು ಬೇಕಾಗಿಲ್ಲ. ಏನು ಬೇಕಾಗಿಲ್ಲ. ಅಂದ್ರೆ ಸಕ್ಕರೆ ಕರಗಿದ್ರೆ ಸಾಕು. ಸಕ್ಕರೆ ಮಾತ್ರ ರೀ. ತುಪ್ಪ ಗಿಪ್ಪ ಏನು ಹಾಕಂಗಿಲ್ಲ. ಅದು ಕೈ ಬಿಡ್ದಂಗೆ ಬಿಡ್ಲಾರ್ದಂಗೆ ತಿರುಗಿಸ್ಬೇಕು. ಅಂದ್ರೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೋಬೇಕ್ರಿ. ಹೈ ಫ್ಲೇಮಲ್ಲಿ ಇಟ್ಟರೆ ಆಗುತ್ತೆ ರೀ. ಈಗ ನಾವು ನೀರು ಹಾಕಿದ್ರೆ ಬೇಗ ಕರಗ್ತಂದು ನೀರು ಹಾಕೊಂಡು ಮಾಡ್ತಿರ್ತೀವಿ ಸಕ್ಕರೆ. ಅವಾಗ ಏನಾಗುತ್ತೆ ರೀ ಚಿಕ್ಕಿಗೆ? ಅದು ಏನಾಗ್ಬಿಡುತ್ತಂದ್ರೆ ರೀ ಸ್ಮೂತ್ ಆಗಿಬಿಡುತ್ತೆ ರೀ. ಆಮೇಲೆ ಹಾಕಿಟ್ಬಿಟ್ವಿ ಅಂದ್ರೆ ಡಬ್ಬಿಲೆಲ್ಲ ನೀರು ಬಿಡುತ್ತೆ ರೀ. ಮೆತ್ತಗಾಗ್ಬಿಡುತ್ತೆ ರೀ. ಕೈಯಲ್ಲೆಲ್ಲ ಜಿಗಿಟಾಗಲ್ಲ, ಬಾಯಲ್ಲಿ ಟೇಸ್ಟ್ ಹತ್ತಲ್ಲ ರೀ. ಅದಕ್ಕೆ ನೀರು ಹಾಕ್ಲಾರ್ದೆ ಮಾಡ್ಬೇಕ್ರಿ. ನೀರು ಹಾಕ್ಲಾರ್ದೆ ಮಾಡಿದ್ದು ಕಟ್ಟಿ ಇರುತ್ತೆ. ಸ್ಮೂತ್ ಆಗಂಗಿಲ್ಲ ರೀ. ಏನಿಲ್ಲ, ಎಷ್ಟು ದಿನ ಇಟ್ಟು ತಿನ್ಬೋದ್ರಿ ನೀವು. ಬೆಲ್ಲದ ಮಾಡಾಕತ್ತಾಗ್ರಿ? ಬೆಲ್ಲದ ತುಂಬಾ ಚೆನ್ನಾಗಾಗತ್ರಿ ಅದನ್ನು. ಆದ್ರ ಪಾಕ್ ಏನ್ ಮೇನ್ ಅದಕ್ಕೆ ತುಪ್ಪ ಹಾಕೋಬೇಕು, ಎಣ್ಣೆ ಹಾಕೋಬೇಕು, ನೀರು ಹಾಕೋದ್ರಿ. ತುಪ್ಪ ಹಾಕಿ ಮಾಡ್ಬೋದು. ಎಣ್ಣೆ ಹಾಕ್ಬಾರ್ದ್ರಿ, ತುಪ್ಪ ಹಾಕ್ಬೇಕ್ರಿ. ಆಮೇಲೆ ಮೇನ್ ಪಾಕ್ ಕರೆಕ್ಟ್ ಆಗಿ ನೋಡ್ಕೋಬೇಕ್ರಿ. ನೀರಲ್ಲಿ ಹಾಕಿದ್ರೆ ಉಂಡೆ ಬರ್ಬೇಕ್ರಿ. ಅಂದ್ರೆ ಕಾಳು ತರ ಆಗ್ಬೇಕ್ರಿ. ಈಗ ನೋಡ್ರಿ ಸಕ್ಕರೆ ಯಾವ ತರ ಅರಳ್ತಾ ಇದೆ. ಪಾಕ ಬರೋ ಸಾಧ್ಯತೆ ಐತೆ ರೀ. ಅಂದ್ರೆ ಎಲ್ಲ ಮಿಕ್ಸ್ ಆಗಿ ಮಿಕ್ಸ್ ಆಗಿರಿ ಕಾಳಾಗಿ ಆಮೇಲೆ ಕರಗುತ್ತೆ ನೋಡ್ರಿ. ಹೆಂಗ್ ಕರಗಾಕತೈತಿ ಈ ಸಕ್ಕರೆ ಬೇಗ ಕರಗಿ ಪಾಕ ಸಕ್ಕರೆ ಎಲ್ಲ ಕರಗಬೇಕ್ರಿ. ಪೂರ್ತಿ ಕರಗಬೇಕು. ಹಾಂ ರೀ, ಚಾಕ್ಲೇಟ್ ಕಲರ್ ಬರ್ಬೇಕ್ರಿ. ಆಮೇಲೆ ಶೇಂಗಾ ಕಾಳು ಹಾಕ್ಬೇಕ್ರಿ.
ಈ ಥರ ಎಣ್ಣೆ ಎಲ್ಲ ಸವರ್ಕೊಂಡು ಇಟ್ಕೋಬೇಕು. ರೆಡಿ ಮಾಡಿ ಇಟ್ಕೋಬೇಕು. ಯಾಕಂದ್ರೆ ಅದು ಜಲ್ದಿ ಬಂದ್ಬಿಡುತ್ತೆ. ಆಮೇಲೆ ಮತ್ತೆ ಬಿರ್ಸಾಗಿಬಿಡುತ್ತೆ. ಇದು ಕಟ್ಟಿಗೂ ಹಚ್ಬೇಕಂದ್ರೆ ಈ ಥರ ಎಲ್ಲ ಸವರ್ಕೊಂಡ್ರಿ ಕಟ್ಟಿಗೂ ಎಲ್ಲ ಅಂದ್ರೆ ಅಂಟ್ಕೋಬಾರ್ದ್ರಿ. ನಾವು ತಾಟಿಗಾದ್ರೂ ಹಾಕೋಬೋದ್ರಿ. ಆದ್ರೆ ಕಟ್ಟಿ ಮೇಲೆ ಆದ್ರೆ ಜಲ್ದಿ ಬರುತ್ತೆ ರೀ. ಅದಕ್ಕೋಸ್ಕರ ಕರಗ್ತಾ ಇದೆ. ಸಕ್ಕರೆ ಪೂರ್ತಿ ಕರಗೈತೆ ನೋಡ್ರಿ. ಈಗ ಕಲರು ಚೇಂಜ್ ಆಗೈತೆ ನೋಡ್ರಿ. ಸಕ್ಕರೆ ಅಂದ್ರೆ ಕ್ಯಾರಮೆಲ್ ಟೈಪ್ ಬರ್ತೈತೆ ನೋಡ್ರಿ ಕಲರ್. ಇವಾಗ ಆಗಿದೆ ರೀ. ಸ್ಟವ್ ಆಫ್ ಮಾಡಿ ಹಾಕ್ಬೇಕ್ರಿ ಹಂಗೆ ಹಾಕ್ಬೇಕ್ರಿ? ಹಂಗೆ ಇರಲಿ ರೀ. ಈಗ ಶೇಂಗಾಕಾಳು ಹಾಕೊಂಡು ಇವು ಒಂದೊಂದು ಕಾಳು ಅದಾವ ನಡೀತೈತಲ್ರಿ? ನಡೀತೈತೆ. ಪೂರ್ತಿ ಬೇಳೆ ಆಗ್ಬೇಕಂತೇನಿಲ್ಲ? ಇಲ್ಲ. ಇದು ಗಟ್ಟಿ ಆಗ್ಬೇಕಂದ್ರೆ ಸ್ಟವ್ ಮೇಲೆ ಗಟ್ಟಿ ಆಗ್ಬೇಕ್ರಿ. ಅದು ಗಟ್ಟಿ ಬರಾಕೈತಂದ್ರೆ ರೀ ಇದು ಕಟ್ಟಿಗೆ ಹಾಕ್ಬಿಡೋದ್ರಿ. ಈಗ ಇದು ರೆಡಿ ಆಗೈತ್ರಿ. ಹಾಕ್ತಾ ಇದಾರೆ ನೋಡ್ರಿ ಕಟ್ಟಿ ಮ್ಯಾಗ. ಜಲ್ದಿನೇ ಬಿಕ್ಕೊಂಡ್ಬಿಡತ್ರಿ ಇದು. ಕೈಯಲ್ಲೆಲ್ಲ ಮಾಡಕ್ ಹೋಗ್ಬೇಡ್ರಿ. ಬಿಸಿ ಇರುತ್ತೆ. ಬಿಸಿ ಇದ್ದಾಗೆ ಮಾಡ್ಬಿಡ್ಬೇಕಲ್ರಿ? ಹಾಂ ರೀ. ಕೈ ಟಚ್ ಆದ್ರೆ ಕೈ ಗುಳಿನೇ ಬರ್ತಾವ್ರಿ. ತುಂಬ ಬಿಸಿ ಇರುತ್ತಲ್ಲ ನೋಡ್ರಿ. ಈ ರೀತಿ ಮಾಡಿ ಹಾಕ್ಯಾರ್ರಿ. ಈಗ ಸ್ವಲ್ಪ ತಣ್ಣಗಾಗ್ರಿ. ತಣ್ಣಗಾದ ನಂತರ ಕಟ್ ಮಾಡ್ಕೊಳಮ್ರಿ. ಇವಾಗ ನೋಡಿ ಈ ಥರ ಬಂದಿದೆ. ನಾವು ಹೆಂಗೆ ಹಾಕಿರ್ತೀವಿ ಹಂಗೆ ಅದು ಬಂದ್ಬಿಡುತ್ತೆ. ಅದು ಹಿಂಗೆ ಬರುತ್ತೆ ರೀ. ಈಗ ಇದು ಕಟ್ ಮಾಡ್ಬೇಕ್ರಿ. ಇದು ಇವಾಗ ಕೈಲೇನೆ ಹಿಂಗೆ ಕಟ್ ಮಾಡ್ಬೇಕನ್ರಿ? ಕೈಲಿ ಚಾಕುಲೆ ಕಟ್ ಮಾಡಕ್ ಬರಲ್ಲ? ಚಾಕುಲೆ ಬರಲ್ಲ ರೀ. ಈ ರೀತಿ ಬರುತ್ತೆ ನೋಡ್ರಿ. ನಾವು 2 ಕಪ್ ಶೇಂಗಾದ ಕಾಳು 2 ಕಪ್ ಸಕ್ಕರೆಲೆ ಮಾಡಿವಲ್ಲ, ಇಷ್ಟು ಶೇಂಗಾ ಚಿಕ್ಕಿ ಆಗೈತೆ ನೋಡ್ರಿ. ನೀವು ನಿಮ್ಮ ಮನ್ಯಾಗ ಮಾಡ್ಕೊಂಡ್ರೆ ನಿಮ್ಗೂ ಮಸ್ತಾಗಿ ಬರ್ತೈತ್ರಿ. ಈಗ ನೋಡ್ರಿ 2 ಪದಾರ್ಥದಿಂದ ಬೇಗ ಮತ್ತು ಸುಲಭವಾಗಿ ಮಾಡುವಂಥ ಶೇಂಗಾ ಚಿಕ್ಕಿ ಮಾಡ್ಯಾರ್ರಿ. ಇವಾಗ ಟೇಸ್ಟ್ ಮಾಡಿ ಹೇಳ್ತೀನಿ ನೋಡ್ರಿ. ತುಂಬ ಟೇಸ್ಟ್ ಆಗಿದೆ. ಈಗ ನೋಡ್ರಿ ಟೇಸ್ಟ್ ಮಾಡಿದಾರೆ ನಮ್ಮ ಮೊಯ್ನಿ. ಎಷ್ಟು ಮಸ್ತಾಗಿ ಬಂದಿದೆ ಅನ್ನೋದು ನಿಮಗೆ ವಿಡಿಯೋದಾಗ ನೋಡಿದ್ರೆ ಗೊತ್ತಾಗ್ತೈತೆ ನೋಡ್ರಿ. ಈಗ ನೋಡ್ರಿ ನಾವೊಂದು ಸ್ವಲ್ಪ ಟೇಸ್ಟ್ ಮಾಡ್ತೀನಿ ನೋಡ್ರಿ. ಹಂಗೆ ಕೈಲಿ ಪೇಸ್ಟ್ ಪಳ್ಳಾಗೈತೆ ನೋಡ್ರಿ. ಕೈಯಾಗ ಹಿಡಿದ್ರೆ ಮುರಿತೈತೆ ನೋಡ್ರಿ. ನಿಮ್ಮ ಸೌಂಡ್ ಕೇಳಿದ್ರೆ ಗೊತ್ತಾಗುತ್ತೆ ನೋಡ್ರಿ ಎಷ್ಟು ಕ್ರಿಸ್ಪಿಯಾಗಿ ಬಂದೈತಿ ಅನ್ನೋದು. ಮಸ್ತಾಗಿ ಬಂದೈತ್ರಿ. ನೋಡಿದ್ರಲ್ರಿ ವೀಕ್ಷಕರೇ, ಬೇಗ ಮತ್ತು ಸುಲಭವಾಗಿ 2 ಪದಾರ್ಥದಿಂದ ಶೇಂಗಾ ಚಿಕ್ಕಿ ಮಾಡೋದನ್ನ. ಈ ಶೇಂಗಾ ಚಿಕ್ಕಿ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.